ಮಾನವನ ಹೆಸರಲ್ಲಿ ಭಾರತ ತೇರೆ ತುಕಡೆ ಹೋಗಿ ಪಾಕಿಸ್ತಾನ ಜೈ ಅಂತ ಹೇಳಿದವರು ವಿಶ್ವಮಾನದ ದೃಷ್ಟಿಯಲ್ಲಿ ನೋಡಿ ಅವನನ್ನು ನಾವು ಸಪೋರ್ಟ್ ಮಾಡಬೇಕು. ಒಂದೇ ನಿಮಿಷ ಈ ವಿಶ್ವ ಮಾನವ ಸಂದೇಶ ಅಂತ ಬಂದಾಗ ನನಗೆ ಅನ್ನಿಸ್ತಾ ಇರೋದು, ಪಾಕಿಸ್ತಾನಕ್ಕೆ ಜೈ ಅನ್ನೋದು ನಿಮ್ಮ ಲಾಜಿಕಲಿ ಕರೆಕ್ಟು ಅನ್ನೋದಾದರೆ ಆರ್ಯರಿಗೂ ಜಯವಾಗಲಿ, ವೇದಗಳಿಗೆ ಜಯವಾಗಲಿ, ಉಪನಿಷತ್ತುಗಳಿಗೆ ಜಯವಾಗಲಿ, ಬ್ರಾಹ್ಮಣರಿಗೂ ಜಯವಾಗಲಿ, ಬ್ರಾಹ್ಮಣ್ಯಕ್ಕೂ ನಿಜವಾದ ವಿಶ್ವ ಮಾನವ ಸಂದೇಶ ರೀ. ಬ್ರಾಹ್ಮಣ್ಯಕ್ಕೂ ಜಯವಾಗಲಿ, ಬ್ರಾಹ್ಮಣರಿಗೂ ಜಯವಾಗಲಿ, ವೇದಗಳಿಗೆ, ಉಪನಿಷತ್ತುಗಳಿಗೆ, ರಾಮಾಯಣಕ್ಕೆ, ಮಹಾಭಾರತಕ್ಕೆ, ಹಿಂದುತ್ವಕ್ಕೆ, ಹಿಂದೂ ನಿಜವಾದ ವಿಶ್ವ ಮಾನವ ಸಂದೇಶ. ಎಲ್ಲರೂ ಒಂದಾಗಿಡ ಇದ್ರ ಬಗ್ಗೆ ಇನ್ನು ಏನೋ ಬೇಕಣ ನಾನು ಮಾತಾಡ್ತೀನಿ. ಇವನೇ ಮಾತಾಡ್ತೀನಿ. ಇಂದಿರಾ ಗಾಂಧಿನ ಸಾಯಿಸಿದಾಗ ಅದು ಅವರ ಸಿಖ್ ಬಾಡಿ ಗಾರ್ಡ್ಸು 1984ನಲ್ಲಿ ಸಾಯಿಸಿದ್ದು. ಅದರ ನಂತರ ಒಬ್ಬ ಖಾಲಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ದ. ಅದು ಸುಪ್ರೀಂ ಕೋರ್ಟ್ ವರೆಗೂ ಹೋಯ್ತು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸುಪ್ರೀಂ ಕೋರ್ಟ್ನಲ್ಲಿ 1993ನಲ್ಲಿ ಏನು ತೀರ್ಮಾನ ಮಾಡ್ತು ಆ ಖಾಲಿಸ್ತಾನ್ ಜಿಂದಾಬಾದ್ ವಿಚಾರದಲ್ಲಿ 1990 ಆ ಟೈಮ್ನಲ್ಲಿ ಘೋಷಣೆ ಕೂಗೋದು ದೇಶದ್ರೋಹಿ ಅಲ್ಲ ಅಂತ ಹೇಳೋದು. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇವ್ನ ಹೆಂಗ ನೋಡೋ ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಇವಾಗ ಜೈ ಆಂಜನೇಯ ಅಂತ ಹೇಳ್ತಾರೆ, ನಾವು ಸಹಿಸ್ಕೊಂತೀವಿ. ಒಂದ್ ನಿಮಿಷ ತಾಳಿ. ಅಲ್ಲಾಹು ಅಕ್ಬರ್ ಅಂತಾರೆ, ನಾವು ಸಹಿಸ್ಕೊಂತೀವಿ. ಜೈ ಶ್ರೀರಾಮ್ ಅಂತಾರೆ, ನಾವು ಸಹಿಸ್ಕೊಂತೀವಿ. ಕರ್ನಾಟಕಕ್ಕೆ ಬಂದು ಛತ್ರಪತಿ ಶಿವಾಜಿ ಮಹಾರಾಜ ಕಿ ಜೈ ಅಂತಾರೆ, ನಾವು ಸಹಿಸ್ಕೊಂತೀವಿ. ಇವ್ನ ಸೆಡೆ ನನ್ ಮಗ. ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಸಹಿಸ್ಕೊಳ್ಳೋ ಮನಸ್ಥಿತಿ ನಮ್ಮ ದೇಶದಲ್ಲಿ ಬಂದ್ರೆ ಅದು ಉತ್ತಮ ದೇಶ ಆಗುತ್ತೆ. ಕೇಳಿದಾಗ ಒಂದ್ಸಲ ರಕ್ತ ಕುದೀತಾ ಇದೆ, ಕೇಳಿದಾಗ ಒಂದ್ಸಲ ಯಾವ ಕಾರಣಕ್ಕೆ ಮನುಷ್ಯನಿಗೆ ಇಷ್ಟು ಸೊಕ್ಕು, ಏನು ಹೆಚ್ಚಾದ್ರೂ ಬರುತ್ತೆ ಈ ಸೊಕ್ಕು. ಸುಪ್ರೀಂ ಕೋರ್ಟ್ ಘೋಷಣೆ ಕೂಗೋದು ತಪ್ಪಲ್ಲ ಅಂತ ಹೇಳಿದಿರಿ ಅಂತ ಹೇಳಿದ್ರಲ್ಲ. ದೇಶದ್ರೋಹಿ ಅಲ್ಲ ಘೋಷಣೆ ಕೂಗೋದು ಅಂತ. ಅದೇ ಕೋರ್ಟು ಒಬ್ಬ ದಲಿತನ ಸುತ್ತಲೂ ಯಾರು ಇಲ್ಲದೆ ಇದ್ದ, ಕೇಳಿಸ್ಕೊಳ್ಳೋರು ಯಾರು ಇಲ್ಲದೆ ಇದ್ದಾಗ ಆ ದಲಿತನಿಗೆ ಜಾತಿ ಹಿಡಿದು ಬೈದ್ರು ತಪ್ಪಲ್ಲ ಅಂತ ಹೇಳಿದೆ. ನನ್ನ ಆತ್ಮಸಾಕ್ಷ್ಯ ಪ್ರಕಾರ ತಪ್ಪದು. ಕೋರ್ಟ್ ಜಜ್ಮೆಂಟ್ ಇದೆ ಹಂಗೆ. ಇದು ನಮ್ಮ ದೇಶ ಅಂದ್ರೆ ನನ್ನ ಆತ್ಮಸಾಕ್ಷ್ಯ ಪ್ರಕಾರ ಅಟ್ರಾಸಿಟಿ ಯಾವಾಗತ್ತೆ ಅಂದರೆ, ನೀವು ಒಬ್ಬ ದಲಿತನ ಉಳಿದವರಿಗೆ ಕೇಳುವಂತೆ ಬೈದರೆ ಮಾತ್ರ ಅಟ್ರಾಸಿಟಿ ಅಂತ. ನೀವು ದಲಿತನಿಗೆ ಪರ್ಸನಲ್ ಆಗಿ ಹಿಂಗೆ ಒಬ್ಬೊಬ್ಬರು ಕೂತ್ಕೊಂಡಾಗ ಏನಾದ್ರು ಬೈಕೋಬೋದಾ? ಹಂಗೆ ಕಾನೂನು ಹೇಳ್ತ್ರಿ. ಬಟ್ ನನ್ನ ಆತ್ಮಸಾಕ್ಷ್ಯ ಪ್ರಕಾರ ತಪ್ಪು. ಕಾನೂನು ಬದಲಾಗ ನಿಮಗೆ ಒಂದು ಪಾಯಿಂಟ್, ನಿಮ್ಮ ಆತ್ಮಸಾಕ್ಷಿಗೆ ಅದು ಧಕ್ಕೆ ಬಂದರೆ ನೀವು ಕೂಗ್ಬೇಡಿ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಈ ನನ್ನ ಮಗ ನಮ್ಮನ್ನೇ ಏನಾದ್ರು ಮೆಂಟಲ್ ಮಾಡಕ್ ನೋಡ್ತಾವನ. ಕೂಗಿದ ತಕ್ಷಣ ದೇಶದ್ರೋಹಿ ಆಗ್ತಾರೆ ಅಂತ ನಾವು ಭಾವಿಸಲ್ಲ. ರಬ್ಬಿಶ್ ಯು ಆರ್ ಟಾಕಿಂಗ್. ಕಮ್ ಟು ಮೀ, ಐ ವಿಲ್ ಟಾಕ್ ಟು ಯು. ಅಲ್ಲಿ ಯಾರೋ ಚಿಕ್ಕ ಹುಡುಗರ ಜೊತೆ ಎಗರೋದಲ್ಲ. ಕಮ್ ಟು ಮೀ. ನಾ ಮಾತಾಡ ನಾಚಿಕೆ ಆಗಲ್ಲ ನಿಮ್ಗಳಿಗೆ ಅಷ್ಟೇ.